ಹರೇ ಶ್ರೀನಿವಾಸ. ನಾನು ಶ್ರೀಮತಿ ಅಶ್ವಿನಿ ದ್ವೈಪಾಯನಾಚಾರ್ಯ ಜೋಶಿ, ರಾಜಾಜಿನಗರ, ಬೆಂಗಳೂರಿಂದ. ನಮ್ಮ ಜ್ಞಾನವಾಹಿನಿ ಚಾನಲ್ನಲ್ಲಿ ಎಲ್ಲರಿಗೂ ಚಿರಪರಿಚಿತ. ಇವಾಗ ಈ ವಿಡಿಯೋ ಮಾಡುವ ಉದ್ದೇಶ ಅಂದರೆ ನಮ್ಮ ಮುಂಬರಲಿರುವ ಯಾತ್ರೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದಕ್ಕೆ ನಾನು ಮಾಡಿದ್ದೀನಿ. ಇವಾಗ ಟೋಟಲಿ ನಾವು ಡಿಸೈಡ್ ಮಾಡಿರೋದು 2 ಯಾತ್ರೆಗಳಿದೆ. ಒಂದು ಸೆಪ್ಟೆಂಬರ್ನಲ್ಲಿ ಪಕ್ಷ ಮಾಸದಲ್ಲಿ ಹರಿದ್ವಾರ, ಋಷಿಕೇಶ್, ಬದ್ರಿ ಹಾಗೂ ಷಟ್ಪ್ರಯಾಗ ಯಾತ್ರೆ. ಇನ್ನೊಂದು ನೈಮಿಷಾರಣ್ಯ ಯಾತ್ರೆ. ನೈಮಿಷಾರಣ್ಯದಲ್ಲಿ ಭಾಗವತ್ ಸಪ್ತಾಹ, ಜೊತೆಗೆ ಅಯೋಧ್ಯ, ಕಾಶಿ, ಪ್ರಯಾಗ ಯಾತ್ರೆ ಇರುತ್ತೆ ನವೆಂಬರಲ್ಲಿ. ಇದು ಸದ್ಯಕ್ಕೆ ಪ್ಲ್ಯಾನ್ ಮಾಡಿರೋವಂಥದ್ದು 2 ಯಾತ್ರೆಗಳಿದೆ. ಇವಾಗ ಇದರಲ್ಲಿ ನಾನು ಕ್ವಿಕ್ಕಾಗಿ ಹರಿದ್ವಾರ, ಬದ್ರಿ ಬಗ್ಗೆ ನಾನು ಒಂದು ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ. ಆಲ್ರೆಡಿ ನಾವು ಈ ಯಾತ್ರೆಯನ್ನು ಜೂನ್ನಲ್ಲಿ ಡಿಸೈಡ್ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ನಾವು ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯಿತು. ಯಾಕೆಂದರೆ ಮೇ ಮಂತಲ್ಲಿ ನಮ್ಮದು 14-15 ದಿವಸಗಳ ಕಾಲ ಮುಕ್ತಿನಾಥ ಯಾತ್ರೆ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಯಾತ್ರಿಕರು ರಿಪೀಟೆಡ್ ಆಗೋರಿದ್ದರು. ಅವರು ಎಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರು ಗ್ಯಾಪ್ ಕೊಡಿ ಅಂತ. ಹಾಗಾಗಿ ನಾವು ಅದನ್ನು ಮುಂದೆ ಯೋಚನೆ ಮಾಡ್ತಾಯಿದ್ವಿ ಪೋಸ್ಟ್ಪೋನ್ ಮಾಡೋಣ ಅಂತ. ಬಟ್ ತುಂಬ ಒಳ್ಳೆಯ ಸಮಯನೇ ಸಿಕ್ತು ನಮಗೆ. ಸೊ ಪಕ್ಷ ಮಾಸದಲ್ಲಿ ನಮಗೆ ಪರ್ಮಿಟು ಸಿಗ್ತಾಯಿದೆ. ಸೊ ತುಂಬ ಒಳ್ಳೆಯ ಸಮಯನೂ ಇರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಸೆಪ್ಟೆಂಬರ್ 9ನೇ ತಾರೀಕಿಂದ ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ನಾವು ಹರಿದ್ವಾರ, ಋಷಿಕೇಶು, ಮಾನ ಮತ್ತು ಬದ್ರಿ ಯಾತ್ರೆ ಇಟ್ಕೊಂಡಿದ್ದೀವಿ. ಇನ್ನು ಷಟ್ಪ್ರಯಾಗ ಯಾತ್ರೆನ ನಾವು ಮೇ ಬಿ ಕಂಟಿನ್ಯೂ ಮಾಡ್ತೀವಿ. ಅಟ್ಲೀಸ್ಟ್ ನನಗೆ 20 to 25 ಮೆಂಬರ್ಸ್ ಆದರೆ ಮಾತ್ರ ನಾನು ಷಟ್ಪ್ರಯಾಗ ಯಾತ್ರೆನ ಕಂಟಿನ್ಯೂ ಮಾಡ್ತೀನಿ. ಅದು ಬುಕ್ಕಿಂಗ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಅದರ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ಅವ್ರಿಗೆ ಯಾರಿಗೆ ಷಟ್ಪ್ರಯಾಗ ಇಂಟ್ರೆಸ್ಟೆಡ್ ಇರುತ್ತೆ ಅವ್ರಿಗೆ ನಾನು ರಿಟರ್ನ್ ಟಿಕೆಟ್ಗೆ ಅಥವಾ ರಿಟರ್ನ್ ಡೇಟ್ಗೆ ಒಂದು ಹೋಲ್ಡ್ ಮಾಡಿಡ್ತೀನಿ. ಇವಾಗ ಸದ್ಯಕ್ಕಂತೂ ಕನ್ಫರ್ಮ್ಲಿ ನಡೆಯುವಂಥ ಯಾತ್ರೆ ಅಂದರೆ ಹರಿದ್ವಾರ, ಬದ್ರಿ ಯಾತ್ರೆ ಇರುತ್ತೆ. ಸಿಂಪಲ್ಲಾಗಿ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. 9ನೇ ತಾರೀಕು ನಿಮ್ಮ ಊರುಗಳಿಂದ 80% ಜನ ನೀವು ಬೆಂಗಳೂರಿಂದ ಬರ್ತೀರಾ. ಸ್ವಲ್ಪ ಜನ ಚೆನ್ನೈಯು, ಬೇರೆ ಬೇರೆ ಪ್ಲೇಸಿಂದ ಬರೋರಿಗೆ ಟೋಟಲಿ ನಾನು ಡೆಲ್ಲಿ ಟು ಡೆಲ್ಲಿ ಪ್ಯಾಕೇಜ್ ಇಟ್ಟಿದ್ದೇನೆ. ಇದಕ್ಕೆ ನಾವು ನಿರ್ಧಾರ ಮಾಡಿರುವಂಥ ಅಂದರೆ ಡೆಲ್ಲಿ ಟು ಡೆಲ್ಲಿ ಪಿಕಪ್, ಡೆಲ್ಲಿ ಡ್ರಾಪ್ಗೆ 18,000 ಇರುತ್ತೆ. ಟ್ವಿನ್ ಶೇರಿಂಗ್ ಇರುತ್ತೆ. ಇದರಲ್ಲಿ 18,000 ಪ್ರತಿಯೊಬ್ಬರಿಗಿರುತ್ತೆ. ಇದರಲ್ಲಿ ನಾನು 4 ಶೇರಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ನಾನು ಇಡ್ತಾ ಇರೋದೇ ಟ್ವಿನ್ ಶೇರಿಂಗು. ಹರಿದ್ವಾರದಿಂದ ನಿಮಗೆ ದೆಹಲಿಯಿಂದ ಪಿಕಪ್ ಕೊಡ್ತಾ ಇದ್ದೀವಿ, ಮತ್ತು ವಾಪಸ್ಸು ದೆಹಲಿಗೆ ನಿಮಗೆ ಡ್ರಾಪ್ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಪ್ರೋಗ್ರಾಮ್ ಹೇಗಿರುತ್ತೆ ಅನ್ನೋದನ್ನು 2 ಮಿನಿಟ್ಸಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 9th ಸೊ ನಿಮ್ಮ ಪ್ಲೇಸಿಂದ ನೀವು ನಾನು ಕೊಟ್ಟಿರೋ ಒಂದು ಡಿಸೈರ್ಡ್ ಟೈಮ್ಗೆ ಬರಬೇಕು. ಮೇ ಬಿ 3:30-4 o'clockವರೆಗೂ ನಿಮ್ಮ ಊರಿಂದ. ಅಕಸ್ಮಾತ್ ಬೆಂಗಳೂರಿಂದ ಬಂದ್ರೇ ನಾವೆಲ್ರಿಗೂ ಒಂದೇ ಫ್ಲೈಟ್ನ ಸಜೆಸ್ಟ್ ಮಾಡ್ತೀವಿ. ಇಫ್ ಪಾಸಿಬಲ್ ಗ್ರೂಪ್ ಬುಕ್ಕಿಂಗ್ ಕೂಡ ಮಾಡೋ ಒಂದು ಪ್ಲ್ಯಾನಲ್ಲಿದ್ದೇವೆ. 20 ಅಥವಾ 30 ಮೆಂಬರ್ಸ್ ಆದರೆ ಒಂದು ಗ್ರೂಪ್ ಬುಕ್ಕಿಂಗ್ಗೆ ನಾನು ಫಸ್ಟ್ ಆಪ್ಷನ್ ತೊಗೋತೇನೆ. ಅದು ನಮಗೆ ವರ್ಕೌಟ್ ಅಂತ ಅನಿಸಿದ್ರೆ ನಾವು ಗ್ರೂಪ್ ಬುಕ್ಕಿಂಗ್ ಥ್ರೂ ಹೋಗೋಣ, ಎಲ್ಲರೂ ಒಟ್ಟಿಗೆ ಒಂದೇ ಫ್ಲೈಟಲ್ಲೇ ಹೋಗ್ಬೋದು. ಇಲ್ಲ ಅಕಸ್ಮಾತಾಗಿ ಅದು ನಮಗೆ ಕಾಸ್ಟ್ಲಿ ಅನಿಸಿದ್ರೆ ನಾನು ಫ್ಲೈಟ್ದು 2-3 ಸಜೆಷನ್ ಕೊಡ್ತೇನೆ. ಅದರಲ್ಲಿ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ಗಳನ್ನ ಬುಕ್ಕಿಂಗ್ ಮಾಡ್ಕೋಬೋದು. ಸೊ ಓವರಾಲಾಗಿ 9ನೇ ತಾರೀಕು ಸೆಪ್ಟೆಂಬರ್ 9 ಗ್ರಹಣ ಆದಮೇಲೆ 2ನೇ ದಿವಸ, 7ನೇ ತಾರೀಕು ಭಾದ್ರಪದ ಮಾಸದ್ದು ಪೌರ್ಣಿಮೆ ದಿವಸ ಗ್ರಹಣ ಇದೆ. ಅದನ್ನು ಮಾರನೇ ದಿವಸ ಪ್ರತಿಪದ, ದ್ವಿತೀಯ ದಿವಸ ಹೊರಡೋದಿದೆ. ಸೊ 4 o'clock ಒಳಗಡೆ ನಾವು ಡೆಲ್ಲಿಗೆ ರೀಚ್ ಆಗಿ 4 o'clock 4:30ಗೆಲ್ಲ ನಾವು ಅಲ್ಲಿಂದ ಬಸ್ ಹೊರಡಿಸ್ತೀವಿ. ಎಷ್ಟು ಜನ ನೀವು ಆಗ್ತೀರಾ ಅನ್ನೋದ್ರ ಮೇಲೆ ಬಸ್ಸು ಅಥವಾ ಟಿ ಅನ್ನೋದನ್ನು ಡಿಸೈಡ್ ಮಾಡಿರ್ತೀವಿ. ಸೊ ಎಲ್ರಿಗೂ ಗೊತ್ತಿರೋ ಪ್ರಕಾರ ರಿಜಿಸ್ಟ್ರೇಷನ್ ನಂಬರ್ ಪ್ರಕಾರನೇ ನಮ್ಮದು ರೂಮ್ಗಳ ಒಂದು ಡಿಕ್ಲರೇಷನ್ಸ್ ಇರುತ್ತೆ. ಅಂದರೆ ಯಾರಿಗೆ ಯಾವ ರೂಮ್ಸ್ಗಳನ್ನ ಕೊಡಬೇಕು, ಗ್ರೌಂಡ್ ಫ್ಲೋರ್ ಇದ್ದಾಗ ಅಥವಾ ಫಸ್ಟ್ ಫ್ಲೋರ್ ಇದ್ದಾಗ. ಇನ್ನು 2ನೇದು ಸೀಟ್ಗಳ ಅಲಾಟ್ಮೆಂಟ್ ಕೂಡ ರಿಜಿಸ್ಟ್ರೇಷನ್ ನಂಬರ್ ಪ್ರಕಾರ ಆಗಿರುತ್ತೆ. ಬಸ್ಸಲ್ಲಿ ಥ್ರೂ ಔಟ್ ಎಂಟೈರ್ ಟ್ರಿಪ್ಗೆ ಇರುತ್ತೆ. ಅದು ಡೆಲ್ಲಿ ಟು ಹರಿದ್ವಾರನೂ ಆಯಿತು, ಹರಿದ್ವಾರ ಟು ಬದ್ರಿನೂ ಆಯಿತು, ಎಲ್ಲನೂ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ವಯಸ್ಸು ಅಂದರೆ ಎಲ್ಲರೂ ವಯಸ್ಸಾಗಿರೋರೇ ಬಂದಿರ್ತೀರ. ಆಮೇಲೆ ಬೇಗ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಒಂದು ಏನಾದರೂ ಇರಬೇಕಲ್ಲ ಆಪ್ಷನ್ಸು. ಸೊ ಆ ಥರ ಇವಾಗ ನೀವು ಬಸ್ ಬುಕ್ಕಿಂಗ್ ಮಾಡಬೇಕಾದ್ರೆ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಂಡಾಗ ಯಾರೂ ಹಿಂದೆದು ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಸೊ ಇದು ಕೂಡ ಅದೇ ಥರನೇ ಇರುತ್ತೆ. ಸೊ ಹಾಗಾಗಿ ಸೀಟ್ ಅಲಾಟ್ಮೆಂಟ್ಸ್ ಎಲ್ಲ ರಿಜಿಸ್ಟ್ರೇಷನ್ ಪ್ರಕಾರ ಆಗುತ್ತೆ. ನಾವು ಅವತ್ತು ಹರಿದ್ವಾರಕ್ಕೆ ಹೋಗಿ ರಾತ್ರಿ ಫಲಹಾರದ ವ್ಯವಸ್ಥೆ ಇರುತ್ತೆ. ಮಾರನೇ ದಿವಸ ಅಂದರೆ 10ನೇ ತಾರೀಕು ಬೆಳಿಗ್ಗೆ ತೀರ್ಥವಿಧಿ, ಗಂಗಾ ಸ್ನಾನ, ತೀರ್ಥವಿಧಿ, ಹಾಗೆ ಕೆಲವು 1-2 ಪ್ಲೇಸ್ಗಳ ದರ್ಶನ ಆಗುತ್ತೆ ಅವತ್ತಿನ ದಿವಸ. ಆಮೇಲೆ ರಾತ್ರಿ ಬೇಗ ಮಲಗಿ 11th ಬೆಳಿಗ್ಗೆ ನಾವು ಬದ್ರಿಗೆ ಹೊರಡ್ತೇವೆ. 11th ಬದ್ರಿಗೆ ಹೊರಟ್ರೆ ಮಧ್ಯದಲ್ಲಿ ಊಟದ ವ್ಯವಸ್ಥೆ, ಫಲಹಾರದ ವ್ಯವಸ್ಥೆ ಎಲ್ಲ ಮಾಡಿರ್ತೇವೆ. ಅದನ್ನು ಮುಗಿಸ್ಕೊಂಡು ಅವತ್ತು ರಾತ್ರಿ ಬದ್ರಿಗೆ ನಾವು ಹಾಲ್ಟ್ ಮಾಡ್ತೀವಿ. ಬದ್ರಿನಲ್ಲಿ ಮಾತ್ರ ರೂಮ್ ಶೇರಿಂಗು ಡಬಲ್ ಬೆಡ್ಡಲ್ಲಿರೋದಿಲ್ಲ. ಅಲ್ಲಿ ಮೇ ಬಿ 3 ಬೆಡ್ ಬರುತ್ತೆ, 4 ಬೆಡ್ ಬರುತ್ತೆ, 6 ಬೆಡ್ ಬರುತ್ತೆ. ಯಾಕೆಂದರೆ ನಮ್ಮ ಉತ್ತರಾದಿ ಮಠ ತುಂಬ ಜನ ಗೊತ್ತಿದೆ.
ಅಲ್ಲಿ ಇರೋದೇ ಆ ಥರ ಬೆಡ್ಗಳಿದೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಥರ ನಮಗೆ ಬೆಡ್ಡಿಗೆ ಚಾರ್ಜ್ ಮಾಡ್ತಾರೆ ಹೊರತು ರೂಮಿಗೆ ಚಾರ್ಜ್ ಇರಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ನಾವು ಆ ಥರನೇ ಒಂದು ಡಿವೈಡೇಷನ್ ಮಾಡಿರ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗ್ಬಿಟ್ಟು ನೀವು ನನಗೆ ಒಂದೇ ಬೆಡ್ರೂಮಲ್ಲಿ ಇಬ್ರಿಗೂ ಕೊಡಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಇರೋದೇ ಅಲ್ಲಿ 2 ನೈಟ್ಸು. ನಿಮ್ಗೆ ಹರಿದ್ವಾರದಲ್ಲಂತೂ ಒಂದು ಬೆಡ್ರೂಮಲ್ಲಿ ಇಬ್ಬರನ್ನೇ ನಾವು ಶೇರಿಂಗ್ ಮಾಡಿರ್ತೀವಿ. ಸೊ ಹರಿದ್ವಾರದಲ್ಲಿ ಆ ಥರ ಶೇರಿಂಗ್ ಆಗಿರುತ್ತೆ. ಬದ್ರಿನಲ್ಲಿ ಮಾತ್ರ 2 ಡೇಸು ನಿಮಗೆ ಕಾಮನ್ ಶೇರಿಂಗ್ ಇರುತ್ತೆ. ಇನ್ನು 11ನೇ ತಾರೀಕು ಅಲ್ಲಿ ನೈಟ್ ಸ್ಟೇ ಮಾಡಿ 12ನೇ ತಾರೀಕು ಬೆಳಗ್ಗೆ ಬೇಗ, 11ನೇ ತಾರೀಕು ನೈಟ್ ಕೂಡ ಫಲಹಾರನೇ ಇರುತ್ತೆ. ಯಾಕೆಂದರೆ 12ನೇ ತಾರೀಕು ಎಲ್ಲರೂ ನೀವು ತೀರ್ಥವಿಧಿ ಮಾಡ್ತೀರಾ. 12ನೇ ತಾರೀಕು ಬೆಳಗ್ಗೆ ಬೇಗ ಅಲ್ಲಿ ಅಭಿಷೇಕ ಬುಕ್ ಮಾಡ್ಕೊಳ್ಳೋರು 12ನೇ ತಾರೀಕು ಡೇಟ್ಗೆ ಬುಕ್ ಮಾಡ್ಕೋಬೇಕು. ಅಭಿಷೇಕ ಬುಕ್ಕಿಂಗ್ ಆಗುತ್ತೆ. ಅಭಿಷೇಕ ಮಾಡಿಕೊಂಡು, ಇಲ್ಲ ಅಂದರೆ ನಾವು ಅಭಿಷೇಕಕ್ಕೆ ಆಪ್ಷನ್ ಕೊಡ್ತೀವಿ. ಆ್ಯಕ್ಚುಲಿ 12ರ ಬದಲು ನಾವು 13 ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಭಿಷೇಕಕ್ಕೆ. ಅದನ್ನು ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ಅಭಿಷೇಕಕ್ಕೆ ನೀವು ಗ್ರೂಪಲ್ಲಿ ಜಾಯ್ನ್ ಆದಮೇಲೆ ಯಾವ ದಿವಸ ಅಂತ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. 12ಗೆ ಮಾತ್ರ ನಿಮ್ಮದು ಅಂದರೆ ನೀವು ಮಾಡುವಂಥ ಕಾರ್ಯ ಇರುತ್ತಲ್ಲ ತೀರ್ಥವಿಧಿ 12ಗೆ ಆಗುತ್ತೆ. ಅಲಕನಂದ ಸ್ನಾನ ಆಗುತ್ತೆ, ಮಾನಾ ದರ್ಶನ ಆಗುತ್ತೆ ಅವತ್ತೇ. ಆಮೇಲೆ ಪ್ರವಚನ ಇರುತ್ತೆ ಸಾಯಂಕಾಲ. ಇನ್ನೊಂದು ಸರ್ತಿ ಸಾಯಂಕಾಲ ಮಾಡ್ಕೊಳ್ಳೋರು ಇನ್ನೊಂದು ಸರ್ತಿ ಕೂಡ ದರ್ಶನ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡಿ ಮೋಸ್ಟ್ ಪ್ರಾಬಬ್ಲಿ ನಾವು 13ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಭಿಷೇಕಕ್ಕೆ. ಸೊ ಅಭಿಷೇಕ ದರ್ಶನ ನೋಡಿಕೊಂಡು ಬೆಳಗ್ಗೆ ಬೇಗ ಉಪಹಾರ ಆದರೆ ಉಪಹಾರ ಅಥವಾ ಊಟ ಆದರೆ ಊಟ ಮಾಡಿಕೊಂಡು 13ನೇ ತಾರೀಕು ನಾವು ಅಲ್ಲಿಂದ ಹೊರಟು ಕೆಳಗಡೆ ಬರ್ತೀವಿ. ಬರಬೇಕಾದ್ರೆ ಆನ್ ದ ವೇನಲ್ಲಿ ನಾವು ದೇವಪ್ರಯಾಗ್ನ ನೋಡಿಕೊಂಡು ಸಾಧ್ಯ ಆದರೆ ಇಳಿಯೋ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂತಂದರೆ ಮೇಲಿಂದನೇ ದರ್ಶನ ಆಗುತ್ತೆ. ಯಾಕಂದರೆ ಸ್ಟೆಪ್ಸು ಇದೆ. ಆಮೇಲೆ ನಾವು ತೀರ ಮಳೆಗಾಲದಲ್ಲಿ ಹೋಗೋದ್ರಿಂದ ನೀರಿನ ಹರಿವು ಜಾಸ್ತಿ ಇದ್ದರೆ ನಮಗೆ ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಕೆಳಗಡೆ ಇಳಿಯೋದಕ್ಕೆ. ಇದ್ದರೆ ಮಾತ್ರ 100% ಕೆಳಗಡೆ ಇಳಿಸಿ ಅಲ್ಲಿ ನಿಮಗೆ ದರ್ಶನ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನೊಂದು ಧಾರಾದೇವಿ ಟೆಂಪಲ್ ಬರುತ್ತೆ. ಅಲ್ಲೂ ಕೂಡ ಅಷ್ಟೇ ನೀರಿನ ಪ್ರವಾಹ ನೋಡಿಕೊಂಡು ದರ್ಶನ ಮೇಲಿಂದ ಆಗುತ್ತೆ, ಅಥವಾ ನಾವು ಕೆಳಗಡೆ ಇಳಿದು ಕೂಡ ದರ್ಶನ ಮಾಡ್ಕೋಬೋದು. ನೆಕ್ಸ್ಟು 13th ನೈಟು ನಾವು ಬಂದು ಹರಿದ್ವಾರ ತಲುಪಿದ್ರೆ 14th ಮತ್ತೆ ಹರಿದ್ವಾರದಲ್ಲಿ ಮತ್ತೆ ಗಂಗೆ ಸ್ನಾನ ಮತ್ತು ಮಿಕ್ಕಿರೋ ಟೆಂಪಲ್ಸ್ಗಳ ದರ್ಶನ ಮಾಡಿಸ್ತೀವಿ. ಎರಡೂ ಒಟ್ಟಿಗೆ ಯಾಕೆ ಮಾಡಿಸ್ತಾ ಇಲ್ಲ ಅಂದರೆ ನಾವು ಹೋಗ್ತಾ ಇರೋದು ಮಳೆಗಾಲ ಮುಗಿದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅಕಸ್ಮಾತಾಗಿ ಎಲ್ಲೋ ಲ್ಯಾಂಡ್ಸ್ಲೈಡ್ ಆಗಿ ನಮಗೇನಾದರೂ ಅಲ್ಲಿ ಆ ಕಡೆಯಿಂದ ಬರೋದಕ್ಕೋ ಅಥವಾ ಎಲ್ಲೋ ನಮಗೆ ಅಡಚಣೆ ಬಂದರೆ ನನಗೆ ಒಂದು ಸೇಫರಾಗಿ ಒಂದು ಸೇಫ್ ಡೇ ಬೇಕಾಗುತ್ತೆ. ಸೊ ಹಾಗಾಗಿ 14th ನಾನು ಸ್ಪೇರಲ್ಲಿ ಇಟ್ಕೊಂಡಿದ್ದೀನಿ. ಆ ದಿವಸ ಅಕಸ್ಮಾತ್ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ 13th ನೈಟಿಗೆ ಬಂದರೆ 14ಗೆ ಮಿಕ್ಕಿರೋ ಟೆಂಪಲ್ಸ್ಗಳ ದರ್ಶನ ಮಾಡಿಸ್ಬಿಟ್ಟು ಅವತ್ತಿನ ದಿವಸ ನಾವು ಅಲ್ಲಿಂದ ಅವತ್ತೇ ಅಲ್ಲೇ ಸ್ಟೇ ಮಾಡಿಬಿಟ್ಟು 15th ಮಾರ್ನಿಂಗ್ ಅಲ್ಲಿಂದ ಹೊರಟು ಡೆಲ್ಲಿಗೆ ಬಂದು ತಲುಪಿ, ಡೆಲ್ಲಿಗೆ ನಾವು ಈವ್ನಿಂಗ್ ಆಫ್ಟರ್ 6 o'clock ಇರೋ ಫ್ಲೈಟಿಗೆ ನಾನು ಸಜೆಷನ್ ಕೊಡ್ತೇನೆ. ಸೊ ದಟ್ ನಾವು ಅಲ್ಲಿವರೆಗೂ ಬೆಳಿಗ್ಗೆ ಹರಿದ್ವಾರದಲ್ಲಿ ಊಟ ಮಾಡಿಕೊಂಡು ಹೊರಟ್ರೆ ಡೆಲ್ಲಿಗೆ ಬಂದು ತಲುಪಿ ಅಲ್ಲಿಂದ ನಾವು ನಮ್ಮ ಊರುಗಳಿಗೆ ತೆರಳ್ಬೋದು. ಇಷ್ಟು ಹರಿದ್ವಾರ ರಿಷಿಕೇಶ್ ಪ್ಲಾನಿಂಗ್. ಇದರಲ್ಲಿ ರಿಷಿಕೇಶ್ ಕೂಡ ಆ್ಯಡ್ ಆಗಿದೆ. ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಅದನ್ನು ನಾವು 11th ಮಾಡ್ತೀವೋ ಅಥವಾ 14th ಮಾಡ್ತೀವೋ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. ಡಿಪೆಂಡ್ ಆನ್ ದ ಸಿಚುವೇಶನ್ ಕಂಪ್ಲೀಟ್ಲಿ. ಸೊ ಈ ಒಂದು 6 ಡೇಗೆ ಕಂಪಲ್ಸರಿ ಎಲ್ಲರೂ ಆ್ಯಡ್ ಆಗಲೇಬೇಕು. ಇದರಲ್ಲಿ ನನಗೆ ಮಿಡ್ಲಲ್ಲಿ ಬರ್ತೀವಿ ಅನ್ನೋ ಹಾಗಿಲ್ಲ. ಇದು ಕಂಪ್ಲೀಟ್ ಎಟರ್ನರಿ ಇದೆ 9th to 15. ಈಗ ಇದರಲ್ಲಿ ಇಂಟ್ರೆಸ್ಟೆಡ್ ಇರೋರು, ಕಂಪ್ಲೀಟ್ಲಿ ಇಂಟ್ರೆಸ್ಟೆಡ್ ಅವ್ರಿಗೆ ನಾವು ಆಪ್ಷನ್ ಕೊಡ್ತಾ ಇದ್ದೀವಿ. 20ರಿಂದ 20 ಮೇಲೆ 25 ಜನ ಆದರೆ ನಾನು ಛತ್ರಯಾಗ ಮಾಡ್ತೀನಿ ಅಂತ ಹೇಳ್ತೀನಲ್ಲ, ಅವ್ರಿಗೆ ಮುಂದೆ ಕಂಟಿನ್ಯೂವೇಷನ್ ಇರುತ್ತೆ. ಅವರು 14th ಅಥವಾ 13th ಕೆಳಗಡೆ ಬರೋದಿಲ್ಲ. ಅವ್ರಿಗೆ ಬೇರೆ ಪ್ಲ್ಯಾನ್ ಹಾಕಿರ್ತೀನಿ. ಅದ್ರ ಪ್ರಕಾರನೇ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನೀವು ರಿಜಿಸ್ಟರ್ ಮಾಡಿಸಿ ಫಸ್ಟು. ನಿಮಗೆ ಕಂಪ್ಲೀಟ್ ಟ್ರಿಪ್ ಬೇಕಾ, 10 ದಿವಸದ ಟ್ರಿಪ್ ಬೇಕಾ, ಅಥವಾ ನಾರ್ಮಲಿ ನಿಮಗೆ ಇಷ್ಟೇ ಸಾಕಾಗುತ್ತಾ ಅಂತ. ಅಕಸ್ಮಾತ್ ಷಟ್ಪ್ರಯಾಗ ಮಾಡಿದ್ರೆ ಮುಂದೆ ನಮಗೆ 28,000 ಪ್ಯಾಕೇಜ್ ಆಗುತ್ತೆ. ಇದರಲ್ಲಿ ಇಲ್ಲಿ ನಿಮಗೆ ಬದ್ರಿನಲ್ಲಿ ಮಾತ್ರ ಕಾಮನ್ ಶೇರಿಂಗ್ ಇರುತ್ತೆ, ಶೇರಿಂಗ್ ರೂಮ್ಗಳು ಬರುತ್ತೆ. ಮುಂದೆ ಎಲ್ಲ ಕಡೆನೂ ಬೈ 2 ಶೇರಿಂಗ್ ಮಾಡ್ತೀವಿ 28,000ಅಲ್ಲಿ. ಇದರಲ್ಲೂ ಕೂಡ ಟಿಲ್ ಡೆಲ್ಲಿವರೆಗೂ ಡ್ರಾಪ್ ಇರುತ್ತೆ. ಇದಕ್ಕೆ ಅಂತ ಬೇರೆ ಎಟರ್ನರಿ ಮಾಡಿದ್ದೀವಿ. ಸೊ ಅದು ಜನ ಬಂದರೆ ಮಾತ್ರ ನಾನು ಅದನ್ನು ಕಂಟಿನ್ಯೂವೇಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾರಿಗೂ. ನೀವು ಜಾಯ್ನ್ ಆದಮೇಲಂತೂ 100% ನಾನು ಎಟರ್ನರಿ ಶೇರ್ ಮಾಡ್ತೀನಿ. ಅದರ ಪ್ರಕಾರನೇ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡ್ತೀವಿ, ಏನು ವ್ಯವಸ್ಥೆ ಮಾಡಿರ್ತೀವಿ ಅನ್ನೋದು. ಇದರಲ್ಲಿ ಕುಕ್ ನಮ್ಮದೇ ಆಗಿರುತ್ತೆ, ನಮ್ಮ ಕಡೆಯಿಂದನೇ ಜನ ಬಂದಿರ್ತಾರೆ. ಮಡಿನಲ್ಲೇ ಆಗುತ್ತೆ, ಅದರ ಡೌಟ್ ಪಡಬೇಡಿ. ಯಾಕೆಂದರೆ ಆಚಾರ ಜೊತೆಗಿರೋದ್ರಿಂದ ನಾನು ಅಕಸ್ಮಾತಾಗಿ ಟ್ರಿಪ್ ಅಂತ ಹೇಳಿದಾಗ ಅದು 100% ಒಂದು ಮೇ ಬಿ ಕರ್ಕೊಂಡು ಹೋಗಿ ಹೋಟ್ಲ್ಗಳಲ್ಲಿ ನಾನು ಆದಷ್ಟು ಹೋಟ್ಲ್ಗಳಲ್ಲಿ ಇಲ್ಲಿವರೆಗೂ ಯಾವತ್ತೂ ವ್ಯವಸ್ಥೆ ಮಾಡಿಲ್ಲ. ಮೇ ಬಿ ಮಠಗಳಲ್ಲಿ ವ್ಯವಸ್ಥೆ ಮಾಡಿರ್ತೀವಿ, ಅಲ್ಲೂ ಕೂಡ ಮಡಿಯಲ್ಲೇ ಇರುತ್ತೆ. ಸೊ ಇಲ್ಲಿವರೆಗೂ ನಾವು ಯಾವುದೇ ಆ ಥರ ಒಂದು ಅರೇಂಜ್ಮೆಂಟ್ನ ಮಾಡಿಲ್ಲ. ಯಾರೂ ಅದರಲ್ಲಿ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ಮಡಿಯಲ್ಲಿರುತ್ತೆ.
ಆಮೇಲೆ ತೀರ್ಥವಿಧಿಗಳಿಗೆಲ್ಲ ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಇನ್ನು ಟಿಕೆಟ್ಸ್ಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಗ್ರೂಪ್ ಬುಕ್ಕಿಂಗ್ ಆದರೆ ನಾವೇ ಮಾಡಿಕೊಡ್ತೀವಿ. ಅದು ವರ್ಕೌಟ್ ಆಗಿಲ್ಲ ಅಂದರೆ ಪ್ರೈಸ್ ವರ್ಕೌಟ್ ಆಗಿಲ್ಲ ಅಂದಾಗ ಮಾತ್ರ ನಾನು ಪರ್ಸ್ನಲಿ ಅದಕ್ಕೆ ಸಜೆಷನ್ಸು ಕೊಡ್ತೀವಿ, ಯಾವ ಫ್ಲೈಟ್ಗೆ ನೀವು ಮಾಡ್ಕೋಬೇಕು ಅಂತ. ಇನ್ನು ಈ ಚಾರ್ಜಸ್ಸಲ್ಲಿ ನಿಮ್ಮದು ಬೋರ್ಡಿಂಗು, ಲಾಡ್ಜಿಂಗು ಇರುತ್ತೆ ಇದರಲ್ಲಿ. ಮೀನ್ಸ್ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲಿಂದ? ಡೆಲ್ಲಿಯಿಂದ ಹರಿದ್ವಾರ, ಹರಿದ್ವಾರದಿಂದ ಬದ್ರಿ, ಬದ್ರಿಯಿಂದ ಹರಿದ್ವಾರ, ಹರಿದ್ವಾರದಿಂದ ಡೆಲ್ಲಿ. ಇಷ್ಟು ಟ್ರಾವೆಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಪ್ಲಸ್ ನಿಮ್ಮ ರೂಮ್ ಚಾರ್ಜಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಪ್ಲಸ್ ನಿಮ್ಮದು ಊಟ ತಿಂಡಿ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ಮಾನ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇಳಿದ ಮೇಲೆ ಪಿಟ್ಟು ಅಂತ ಇರುತ್ತೆ, ಅಂದರೆ ಬೆನ್ನ ಮೇಲೆ ಕೂರಿಸ್ಕೊಂಡು ಓಡಾಡೋರು, ಅವ್ರದ್ದು ಚಾರ್ಜಸ್ ಇನ್ಕ್ಲೂಡ್ ಇರಲ್ಲ. ಅಭಿಷೇಕದ ಚಾರ್ಜಸ್ ಇನ್ಕ್ಲೂಡ್ ಇರಲ್ಲ. ತೀರ್ಥವಿಧಿ ಚಾರ್ಜಸ್ ಇನ್ಕ್ಲೂಡ್ ಇರೋದಿಲ್ಲ. ಆಮೇಲೆ ಹರಿದ್ವಾರದಲ್ಲಿ ಲೋಕಲ್ ಸೈಟ್ ಸೀಯಿಂಗ್ಸ್ಗೆ ಅಂತ ನಾವು ಆಟೋಗಳನ್ನ ಫಿಕ್ಸ್ ಮಾಡಿರ್ತೀವಿ, ಅದರ ಅಮೌಂಟು. ಆಮೇಲೆ ಚಂಡಿ ದೇವಿಗೆ ಮತ್ತು ಮಾನಸಾ ದೇವಿಗೆ ಹೋಗೋದಕ್ಕೆ ಇದು ಇರುತ್ತೆ, ಟಿಕೆಟ್ಸ್ ಇರುತ್ತೆ. ಅದು ನೀವು ಇದರಲ್ಲಿ ಹೋಗಬೇಕಾಗತ್ತೆ, ಕೇಬಲ್ ಕಾರಲ್ಲಿ, ಅದರ ಟಿಕೆಟ್ಸ್. ಅದನ್ನು ಯಾವುದು ನಾವು ಈ ಸಾರಿ ಇನ್ಕ್ಲೂಡ್ ಮಾಡಿಲ್ಲ. ಎಲ್ಲ ಇನ್ಕ್ಲೂಡ್ ಮಾಡಿದಾಗ 23,000-24,000 ಆ ಥರ ನಾವು ಪ್ಯಾಕೇಜ್ ಮಾಡ್ತೀವಿ. ತೀರಾ ಜನಕ್ಕೆ ನಾವು ಜಾಸ್ತಿ ತೊಗೋತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಈ ಸರ್ತಿ ಎಕ್ಸ್ಕ್ಲೂಡ್ ಮಾಡಿ ನಾವು ಪ್ಯಾಕೇಜ್ನ ಮಾಡಿದ್ದೀವಿ. ಇದರಲ್ಲಿ ಟ್ರಾವೆಲ್ ಇರುತ್ತೆ, ಕಂಫರ್ಟೇಬಲ್ ಆಗಿರೋ ನಾನು ಟಿ ಟಿನೇ ಅಥವಾ 2x2 ಶೇರಿಂಗ್ ಇರುವಂಥ ಚಿಕ್ಕ, ಅಂದರೆ 24 ಸೀಟರ್ ಬರುತ್ತೆ ಟೆಂಪೋ ಟ್ರಾವೆಲರು, ಆ ಥರದ್ದನ್ನು ಹಾಕಿರ್ತೀವಿ. ಎ ಸಿದು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ಬಿಕಾಸ್ ಘಾಟ್ ಸೆಕ್ಷನ್ಗಳಲ್ಲಿ ನಿಮಗೆ ಗೊತ್ತು, ನಾವು ಮೇಲೆ ಹೋಗಬೇಕಾದ್ರೆ ಎ ಸಿಗಳು ವರ್ಕ್ ಆಗೋದಿಲ್ಲ. ನಾನು ಎ ಸಿ ಬುಕ್ಕಿಂಗ್ ಮಾಡಿದ್ರೂ ಕೂಡ ಎ ಸಿಗಳು ವರ್ಕ್ ಆಗೋದಿಲ್ಲ. ಆಮೇಲೆ ಸೆಪ್ಟೆಂಬರಲ್ಲಿ ಕಂಪ್ಲೀಟ್ಲಿ ಮಾನ್ಸೂನ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ಎ ಸಿ ಬೇಕಾಗೋದು ಇಲ್ಲ. ಸೊ ಹಾಗಾಗಿ ತುಂಬ ಕಂಫರ್ಟೇಬಲ್ ಆಗಿರುವಂಥ ರೂಮ್ಸ್ಗಳು, ತುಂಬ ಕಂಫರ್ಟೇಬಲ್ ಆಗಿರುವಂಥ ವೆಹಿಕಲ್, ಇದ್ರದ್ದು ಅರೇಂಜ್ಮೆಂಟ್ ಮಾಡಿರ್ತೀವಿ. ಊಟ ತಿಂಡಿ 2 ಹೊತ್ತು ಟೀ ಕಾಫಿ ಇದು ಮಾತ್ರ ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಮಗೆ ತುಂಬ ಕಷ್ಟ ಬರೋದೇ ಟೀ ಕಾಫಿನಲ್ಲಿ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಟೀ ಕುಡಿಯೋ ರೂಢಿ ಇರುತ್ತೆ, ಬಟ್ ಅಡುಗೆಯವ್ರಿಗೆ ಅವರು ನೈಟೆಲ್ಲ ಫುಲ್ಲು ಕೆಲಸ ಮಾಡಿ ಮಲಗಿರ್ತಾರೆ. ಬೆಳಗ್ಗೆ ಎದ್ದು ಅವರು ಫ್ರೆಶ್ ಆಗಿ ತಿಂಡಿ ಮತ್ತು ಟೀ ಕಾಫಿ ಮಾಡೋವರೆಗೂ ಟೈಮ್ಗಳನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಆಮೇಲೆ ಇಂಥ ಚಿಕ್ಕ ಚಿಕ್ಕ ಯಾತ್ರೆಗಳಿಗೆ ನಾನು ಜಾಸ್ತಿ ಜನ ಅಡುಗೆಯವ್ರನ್ನ ಕರ್ಕೊಂಡು ಬಂದಿರಲ್ಲ ಮೇನ್ ಅಂದರೆ. ಸೊ ಅದ್ರ ಪ್ರಕಾರನೇ ಬಜೆಟ್ ಹಾಕಿರ್ತೀವಿ, ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಅಡುಗೆಯವ್ರು ಇದ್ದಾರೆ, ಎಷ್ಟು ಜನ ಬಡಿಸೋದಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 2 ಟೈಮ್ಸ್, ಬೆಳಗ್ಗೆ ಮತ್ತು ಈವ್ನಿಂಗು. ಸಮ್ ಟೈಮ್ ನಾವು ರಸ್ತೆನಲ್ಲೂ ಕೊಡ್ತೀವಲ್ಲ, ಅದು ಇನ್ಸ್ಟಂಟ್ ಆಗಿರುತ್ತೆ. ಬಿಸಿ ನೀರು ಮಾಡ್ಕೊಂಡಿರ್ತೀವಿ, ನಿಮಗೆ ಇನ್ಸ್ಟಂಟ್ ಪೌಚ್ಗಳನ್ನ ಕೊಡ್ತೀವಿ, ಅದು ನಮ್ಮ ಜವಾಬ್ದಾರಿ. ಸೊ ಅದೇ ಥರ ನಿಮ್ಮದು ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಿಮಗೆ ಅಕಸ್ಮಾತಾಗಿ ಅತಿಯಾಗಿ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇದ್ದಾಗ ನೀವು ನಿಮ್ಮ ಮನೆಗಳಿಂದ ಚಿಕ್ಕ ಕೆಟಲ್ ತೊಗೊಂಡು ಬನ್ನಿ, ಇನ್ಸ್ಟಂಟ್ ಕಾಫಿಗಳನ್ನ ಮಾಡ್ಕೋಬೋದು. ಹೋಗ್ತಾ ಇರೋದು ಮಳೆಗಾಲ, ಸೊ ಒಂದು ಚಿಕ್ಕ 1/2 ಲೀಟ್ರ್ ಕೆಟಲ್, ಆಮೇಲೆ ಒಂದು ಚಿಕ್ಕ ಫ್ಲಾಸ್ಕು, ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಿಕ್ಕಿದ್ದು ಇನ್ನೂ ಇನ್ಫಾರ್ಮೇಷನ್ನು ನೀವು ಜಾಯ್ನ್ ಆದಾಗ ನಾನು ಹೇಳ್ತೀನಿ. ಇದು ಬಟ್ ಕಡ್ಡಾಯವಾಗಿ ಹೇಳೋ ಅಂಥದ್ದು. ಟೀ ಕಾಫಿನೇ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಮಡಿ ಅಂದಾಗ ತುಂಬ ಟೈಮ್ ಬೇಕಾಗುತ್ತಲ್ಲಿ, ಇದ್ಲು ಒಲೆ ಮೇಲೆ ಅಥವಾ ಒಲೆ ಮೇಲೆ ಅಡುಗೆ ನಡೀತಾ ಇರುತ್ತೆ. ಸೊ ಅಡುಗೆಯವ್ರಿಗೆ ಅಲ್ಲಿ ಪ್ರಿಪ್ರೇಷನ್ಸೇ ಜಾಸ್ತಿ, ಅವ್ರಿಗೆ ಟೈಮ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ನಾವು ಟೀ ಕಾಫಿಗೆ ಮಹತ್ವ ಕೊಡೋದಿಲ್ಲ. ಆಮೇಲೆ ನಮ್ಮ ಯಾತ್ರೆಯಲ್ಲಿ ಕಂಪ್ಲೀಟಾಗಿ ಪಾಠ, ಪ್ರವಚನ, ಶ್ಲೋಕ, ಭಜನೆ, ಆಮೇಲೆ ತೀರ್ಥ ನೈವೇದ್ಯ, ಈ ಥರದ್ದು ನಮ್ಮದು ಒಂದು ಯಾತ್ರೆ ಇರುತ್ತೆ. ಇದರಲ್ಲಿ ಸುಮ್ಮನೆ ಏನೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ತಿಂಡಿ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ ಬಂದು ಜಾಯ್ನ್ ಆಗಿಬಿಟ್ಟು ಕಂಪ್ಲೀಟ್ಲಿ ಎಂಜಾಯ್ ಮಾಡೋ ಥರ ಇದ್ದರೆ ದಯಮಾಡಿ ಸೇರ್ಕೊಳ್ಳೋಕೆ ಹೋಗಬೇಡಿ. ನನಗೆ ಎಷ್ಟು ಜನ ಬರ್ತಾರೆ ನಾನು ಅಷ್ಟೇ ಜನಕ್ಕೆ ಯಾತ್ರೆನ ಮಾಡಿಸ್ತೇನೆ ಕಂಪ್ಲೀಟಾಗಿ. ನಾನು ಚಿಕ್ಕ ವಯಸ್ಸಿನವ್ರಿಗಿರೋಕ್ಕೆ ಇಲ್ಲಿವರೆಗೂ ಬರಬೇಡಿ ಅಂತ ಹೇಳಿಲ್ಲ, ಬಟ್ ಯಂಗ್ಸ್ಟರ್ಸ್ ಬಂದಾಗ ಏನಾಗುತ್ತೆ, ಸ್ವಲ್ಪ ಅವ್ರದ್ದು ಯೋಚನೆಗಳು ಕಂಪ್ಲೀಟ್ಲಿ ಟ್ರಿಪ್ ಥರ ಅವರು ಎಂಜಾಯ್ ಮಾಡಬೇಕು ಅಂತ ಬರ್ತಾರೆ. ಆ ಥರ ಎಲ್ಲ ಈ ಥರ ಯಾತ್ರೆಗಳಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಅಂತ ಮೇ ಬಿ ನಾನು ಒಂದು ಟ್ರಿಪ್ ಆರ್ಗನೈಸ್ ಮಾಡ್ಬೋದು, ಬೇಕು ಅಂತ. ಕಸ್ಟಮೈಸೇಷನ್ ತುಂಬ ಮಾಡಿಕೊಡ್ತಾ ಇದ್ದೀನಿ ನಾನು ಹೇಗಿದ್ರೂ. ಸೊ ಅಂಥವ್ರು ಬಂದು ವಯಸ್ಸಾದವ್ರಿಗೆ ಸಮಸ್ಯೆ ಮಾಡೋದು ಬೇಡ. ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಬಟ್ ಆದ್ರೂ ಪ್ರತಿಯೊಂದು ಯಾತ್ರೆನಲ್ಲೂ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಯಾಕೆಂದರೆ ಆಮೇಲೆ ಸಮಸ್ಯೆ ಆದಾಗ ನಾವು ಅದನ್ನು ರೆಕ್ಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟು ಕಂಪ್ಲೀಟಾಗಿ ಹರಿದ್ವಾರ ಬದ್ರಿ ಯಾತ್ರೆ ಒಂದು ಡೀಟೇಲ್ ಇದೆ. ಕೊನೆ ದಿನಾಂಕ ಆಲ್ಮೋಸ್ಟು ಜೂನ್ 30th ಇದೆ. ಸೊ ಬೇಗ ನಿಮ್ಮ ರಿಜಿಸ್ಟ್ರೇಷನ್ಸ್ಗಳನ್ನ ಮಾಡ್ಕೊಳ್ಳಿ. ಜಸ್ಟ್ ಸಿಂಪ್ಲಿ ನಿಮ್ಮ ಆಧಾರ್ ಕಾರ್ಡ್ಗಳು ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಅಮೌಂಟ್ 5,000 ಆಗಿರುತ್ತೆ. ಇದನ್ನು ಮಾತ್ರ ನಾವು ಆನ್ಲೈನ್ ತೊಗೋತೀವಿ. ಮಿಕ್ಕಿದ 13,000ನ ನೀವು ಬಂದು ಪೇಮೆಂಟ್ ಮಾಡಬೇಕಾಗತ್ತೆ ಕ್ಯಾಶ್ ರೂಪದಲ್ಲಿ. ಅದು ಬೆಂಗಳೂರಲ್ಲಿರೋರಿಗೆ ಕ್ಯಾಶ್ ರೂಪದಲ್ಲಿ, ಅಕಸ್ಮಾತ್ ನೀವು ಬೆಂಗಳೂರಲ್ಲಿಲ್ಲ ಬೇರೆ ಊರಲ್ಲಿದ್ದೀರಿ ಅಂದಾಗ ನಾನು ಬ್ಯಾಂಕ್ ಆಪ್ಷನ್ ಕೊಡ್ತೇನೆ, ಅದನ್ನು ನೀವು ಮಾಡಿ ಕಳಿಸ್ಬೇಕು. ನನಗೆ ನೀವು ಸಿಕ್ಕಾಗ ನಾನು ಬಿಲ್ನ ಪ್ರೊವೈಡ್ ಮಾಡ್ತೀನಿ. ಎರಡು ಸೇರಿ ಟೋಟಲ್ ಆಗಿ 18,000 ನಾವು ಬಿಲ್ ಕೊಡ್ತೀವಿ. ನೀವು ಅಡ್ವಾನ್ಸ್ ಕೊಟ್ಟಾಗ ಕೇವಲ ರಿಸಿಪ್ಟನ್ನ ಕಳಿಸಿರ್ತೀನಿ, ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನೀವು ಎದ್ರಲ್ಲಿ ಮಾಡಿರ್ತೀರ ಅದರ ರಿಸಿಪ್ಟ್ ಕಳಿಸಿರ್ತೀನಿ. 18,000 ಕಂಪ್ಲೀಟ್ಲಿ ನಿಮ್ಮ ಕಡೆಯಿಂದ ರಿಸೀವ್ ಆದಮೇಲೆ ನಾವು ಬಿಲ್ ರಿಸಿಪ್ಟ್ ಕೂಡ ಕೊಡ್ತೀವಿ. ಯಾರಿಗಾದರೂ ನಿಮ್ಮ ಆಫೀಸಲ್ಲಿ ಅಥವಾ ಅದಕ್ಕೇನಾದ್ರು ಯೂಸ್ಫುಲ್ ಆದರೆ ನೀವು ಮಾಡ್ಕೋಬೋದು.
ಇದಕ್ಕೆ ಕೊನೆ ದಿನಾಂಕ ಜೂನ್ 30 ಅಂತ ಹಾಕಿದ್ದೀವಿ. ಎಷ್ಟು ಬೇಗ ನೀವು ಬುಕ್ಕಿಂಗ್ ಮಾಡ್ಕೋತೀರಾ ಅಷ್ಟು ಬೇಗ ನಾವು ಕೂಡ ಟಿಕೆಟ್ಗಳ ಪ್ರಾಸೆಸಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆ. ಆಮೇಲೆ ಇದಕ್ಕೆ ರಿಟರ್ನ್ ಐಟಿನರಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಮೇ ಬಿ ವಿದಿನ್ 2 ಡೇಸಲ್ಲಿ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ. ನೀವು ಕಾಲ್ ಮಾಡೋಷ್ಟರಲ್ಲಿ ನಿಮಗೆ ರಿಟರ್ನ್ ಐಟಿನರಿನೂ ರೆಡಿ ಆಗಿರುತ್ತೆ. ಸಿಂಪಲ್ಲಾಗಿದೆ. ಷಟ್ಪ್ರಯೋಗ ಮಾಡೋರಿಗೆ ನನಗೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೂ ಡೀಟೇಲ್ಸ್ಗಳನ್ನ ಫಾರ್ವರ್ಡ್ ಮಾಡ್ತೀನಿ. ಇನ್ನು ನೈಮಿಷಾರಣ್ಯ ಯಾತ್ರೆಗೆ ಇದೇ ನಮ್ಮ ಚಾನಲ್ನಲ್ಲಿ ಇನ್ನೊಂದು ಒಂದು 30 to 35 ಮಿನಿಟ್ಸ್, ಯಾಕೆಂದರೆ ಅದು 7 ಡೇಸು ಪ್ಲಸ್ 3 ಡೇಸು ಅಂದರೆ ಆಲ್ಮೋಸ್ಟ್ 11 ಡೇಸ್ದು ಒಂದು ಕಂಪ್ಲೀಟ್ ಐಟಿನರಿ ಇರೋದ್ರಿಂದ ಅದಕ್ಕೆ ಒಂದು 10-15 ಮಿನಿಟ್ಸು ಅಥವಾ 20 ಮಿನಿಟ್ಸ್ದೊಂದು ವಿಡಿಯೋ ಇರುತ್ತೆ. ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇರೋರಿಗೆ ಅದನ್ನು ಕಳಿಸಿ. ಅದು ನವಂಬರ್ ಮಂತಲ್ಲಿ ಆಗುತ್ತೆ. ನವಂಬರ್ 5ನೇ ತಾರೀಕಿಂದ ಮುಂದೆ 12ನೇ ತಾರೀಕುವರೆಗೂ ಸಪ್ತಾಹ, ಮುಂದೆ 15-16ರವರೆಗೂ ಕಾಶಿ ಪ್ರಯಾಗ ಅದೆಲ್ಲ ಬರುತ್ತೆ. ಅದರಲ್ಲಿ ಅದಕ್ಕೂ ಪ್ಯಾಕೇಜಸ್ಸು ಎಲ್ಲ ಪ್ಲ್ಯಾನು ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ 30 ಜನ ಅದಕ್ಕೂ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ 33 ಮೆಂಬರ್ಸ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಸೊ ಅದರ ಡೀಟೇಲ್ಸ್ನು ನಾನು ಪೋಸ್ಟ್ ಮಾಡ್ತೀನಿ ಚಾನಲ್ನಲ್ಲಿ. ದಯಮಾಡಿ ಅದನ್ನು ಕೂಡ ಶೇರ್ ಮಾಡಿ. ನಮಸ್ಕಾರ.